ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿ ಮಹಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಶಾಪಿಂಗ್ ವಿಡಿಯೋ ಆಗಿರುತ್ತೆ. ಸೊ ನಾನು ಶಾಪಿಂಗ್ಗೋಸ್ಕರ ಹೋಗ್ತಾ ಇದ್ದೀನಿ. ಏನಕ್ಕೆ ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ. ನೋಡೋಣ ಯಾವ ರೀತಿ ಶಾಪಿಂಗ್ ಮಾಡ್ತೀವಿ, ನಾನು ಎಲ್ಲಿ ಹೋಗ್ತೀನಿ, ಏನೇನು ಶಾಪ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ನಿಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಹಸ್ಬೆಂಡ್ ಮತ್ತು ನಾನು ಇಬ್ಬರೇ ಶಾಪಿಂಗ್ ಹೋಗ್ತಾ ಇದ್ದೀವಿ. ಪಾಪು ಊರಿಗೆ ಹೋಗಿದ್ದಾನೆ. ಸೊ ಹಾಗಾಗಿ ನಾವಿಬ್ಬರೇ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತಿನ ನಮ್ಮ ದಿನ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಸಾಟರ್ಡೇ ಬ್ಲಾಗ್. ಸಾಟರ್ಡೇ ಸಂಡೇ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಸ್ಬೆಂಡ್ಗೆ ರಜೆ ಇರುತ್ತೆ, ಆರಾಮಾಗಿ ಹೇಳ್ಬೋದು. ಒಂಥರ ಫುಲ್ ಫ್ರೀ ಸಾಟರ್ಡೇ ಸಂಡೇ ಅಂತಾನೆ ಹೇಳ್ಬೋದು. ಅದರಲ್ಲೂ ಇವಾಗ ಪಾಪು ಬೇರೆ ಇರಲಿಲ್ಲ. ಸೊ ನಿಧಾನಕ್ಕೆದ್ದು ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಅವನಿಲ್ಲ, ಸ್ವಲ್ಪ ಬೇಜಾರಾಗ್ತಿದೆ. ಟೈಮ್ ಪಾಸ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಿದೆ, ಕೆಲಸ ಎಲ್ಲ ಬೇಗ ಮುಗಿಯುತ್ತೆ. ಸೊ ಬೇಜಾರಾಗ್ತಿತ್ತು. ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿದರು ಹಸ್ಬೆಂಡು. ಸೊ ಹಾಗಾಗಿ ನನಗೂ ಸ್ಯಾರಿ ತಗೋಬೇಕು ಅಂತ ಇತ್ತು. ನಾನು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನಾನು ಆಲ್ಮೋಸ್ಟ್ ಸ್ಯಾರಿ ತಗೊಳ್ಳೋದೆಲ್ಲ ಮೈಸೂರಲ್ಲೇ. ಒಂದ್ಸಲ ಇಲ್ಲೂ ಟ್ರೈ ಮಾಡೋಣ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನು ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಸುಮ್ಮನೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಟುಡೇ. ಆಲ್ಮೋಸ್ಟ್ ನಾವು ಮನೆಯಿಂದ ಹೊರಡುವಾಗಲೇ 1:30 ಆಗಿಬಿಟ್ಟಿತ್ತು. ಮೊದಲು ಊಟನೇ ಮುಗಿಸ್ಕೋಣ ಅಂತ ಹೇಳಿ ಊಟ ಮಾಡೋದಕ್ಕೆ ಅಂತ ಬಂದ್ವಿ. ಆನ್ ದ ವೇ ಬರಬೇಕಾದ್ರೆ ನಕ್ಷತ್ರ ಬೈ ನಾಗಾರ್ಜುನ ಅಂತ ಆಂಧ್ರ ಸ್ಟೈಲು ಒಂದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲೇ ಹೋಗಿ ಊಟ ಮಾಡೋಣ ಅಂತ ಹೇಳಿ, ಚೆನ್ನಾಗಿರುತ್ತೆ ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಅಲ್ಲಿಗೆ ಬಂದ್ವಿ. ಆದರೆ ಇಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಿತ್ತು, ತುಂಬಾ ಕ್ರೌಡ್ ಇತ್ತು. ಸಾಟರ್ಡೆ ಸಂಡೇ ಆಗಿರೋದ್ರಿಂದ, ವೀಕೆಂಡ್ ಅನ್ನೋ ರೀಸನ್ಗೆ. ಸೊ ಹಾಗಾಗಿ ನೇಮ್ನ ರಿಜಿಸ್ಟರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ನೀವು ನೋಡ್ತಿರ್ಬೋದು, ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಇತ್ತು. ಸೊ ನಾವು ಊಟನೇ ತಗೋಣ ಅಂತ ಹೇಳಿ ಊಟನೇ ಆರ್ಡರ್ ಮಾಡಿದ್ವಿ. ಅವರೇ ತಂದು ಬಡಿಸ್ತಾರೆ. ಊಟ ಎಲ್ಲ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಬಟ್ ಚಪಾತಿ ಆ ಥರದ್ದೇನೂ ಇಲ್ಲ, ರೈಸ್ ಜಾಸ್ತಿ. ಸೊ ಎಷ್ಟು ತಿನ್ನೋದಕ್ಕಾಗುತ್ತೆ ಅಂತ ಹೇಳಿ ಲೈಟಾಗಿ ತಿಂದು ಊಟನ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ನನ್ನ ಸಿಸ್ಟರ್ ಹೇಳಿದ್ಲು ಈ ಶಾಪ್ ಬಗ್ಗೆ. ಈ ಶಾಪ್ ಬಂದು ರಾಮಮೂರ್ತಿ ನಗರದಲ್ಲಿರುವಂಥದ್ದು, ನಿದರ್ಶನ ಸ್ಯಾರೀಸ್ ಅಂತ. ಹೋಗೋಣ ಅಂತ ತುಂಬ ಸಲ ಅನ್ಕೋತಿದ್ದೆ, ಬಟ್ ಹೋಗ್ಲಿಕ್ಕಾಗಿರಲಿಲ್ಲ. ಇವತ್ತು ಹೇಗೂ ಸ್ಯಾರಿ ತಗೊಳ್ಳೋದಾದರೆ ಅಲ್ಲೇ ಹೋಗಿ ತಗೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀವಿ. ನೋಡೋಣ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇರುತ್ತೆ. ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ಯಾವ ರೀತಿ ಸ್ಯಾರಿ ತಗೋಬೇಕಂತೇನು ಪ್ಲ್ಯಾನ್ ಇಲ್ಲ. ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗೀತು. ಅಲ್ಲಿ ವಿಡಿಯೋ ಮತ್ತು ಫೋಟೋ ಯಾವುದಕ್ಕೂ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಿಮಗೇನೂ ತೋರಿಸೋದಕ್ಕಾಗಲಿಲ್ಲ. ಅದೇ ಸ್ಯಾರೀಸ್ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ನಾನು ಒಂದಷ್ಟು ಸ್ಯಾರಿಗಳನ್ನ ತಗೊಂಡಿದ್ದೀನಿ, ಪಾಪುಗೆ ಡ್ರೆಸ್ ಕೂಡ ತಗೊಂಡಿದ್ದೀನಿ. ನೋಡೋಣ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಮನೆಗೆ ಹೋದ್ಮೇಲೆ. ಇವಾಗ ಟೈಮ್ ಬಂದು 9 ಆಗಿದೆ. ಹೊರಗಡೆ ಊಟ ಮುಗಿಸಿ ಇವ್ರ ಹಸ್ಬೆಂಡ್ ಹೇಳಿದರು ಮೂವಿಗೆ ಹೋಗೋಣ ಅಂತ ಹೇಳಿ. ಹಾಗೆ ಪಕ್ಕದಲ್ಲೇ ಮಾಲಾಪೇಶಿಯ ಇತ್ತು. ಸೊ ಹಾಗಾಗಿ ಹೊರಗಡೆ ಊಟನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಶೋ ಇರೋದು 9:30ಗೆ. ಇವಾಗ 9 ಆಗಿದೆ. ಜಸ್ಟ್ ಹಾಗೆ ಮಾಲೆಲ್ಲ ಸುತ್ತಾಡ್ಕೊಂಡು ನೋಡಿಕೊಂಡು ಆಮೇಲೆ ಮೂವಿ ನೋಡಿಕೊಂಡು ಹೋಗಬೇಕು. ಆಲ್ಮೋಸ್ಟ್ 3 ಇಯರ್ ಮೇಲೆ ಆಗಿತ್ತು ಮೂವಿಗೆ ಹೋಗಿ. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಮೂವಿಗೆ ಬಂದಿದ್ದೀವಿ. ಗೆ ಶೋ ಇರೋದ್ರಿಂದ 12:30 ಆಗುತ್ತೆ. ಸೊ ಮನೆಗೆ ಹೋಗೋ ಅಷ್ಟರಂತೂ
2 o'clock ಆಗೇ ಆಗುತ್ತೆ. ವ್ಲಾಗ್ ಅಂತೂ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ನಾನು ನೆಕ್ಸ್ಟು ಮಾರ್ನಿಂಗ್ ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮೂವಿ ನೋಡ್ಕೊಂಡು ಬಂದಿದ್ದು ತುಂಬಾನೇ ಲೇಟ್ ಆಗ್ಬಿಡ್ತು. ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ. ಮತ್ತೆ ಸಂಡೇ ಕೂಡ ಹಸ್ಬೆಂಡ್ ಕೂಡ ಇದ್ರು ಮನೇಲಿ, ಹಾಗಾಗಿ ಸಂಡೇನೂ ವ್ಲಾಗ್ ಮಾಡಲಿಲ್ಲ. ಇದು ಮಂಡೇ ವ್ಲಾಗು. ಇವಾಗ ಸ್ನಾನ, ಪೂಜೆ, ತಿಂಡಿ ಎಲ್ಲ ಆಯ್ತು. ಹಸ್ಬೆಂಡ್ ಕೂಡ ಆಫೀಸಿಗೆ ಹೋದ್ರು, ಬಾಕ್ಸ್ಗೆಲ್ಲ ಮಾಡಿ ಕೊಟ್ಟು ಕಳಿಸ್ತೆ. ಇವಾಗ ಸ್ವಲ್ಪ ಅಡ್ಗೆ ಮನೆ ಕ್ಲೀನ್ ಮಾಡ್ಕೋಣ ಅಂತ ಹೇಳಿ ಅಡ್ಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಅಡ್ಗೆ ಮನೆ ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗೀತು. ಸ್ವಲ್ಪ ಬಟ್ಟೆಗಳಿದೆ, ಅದನ್ನ ಮಡ್ಚಿಟ್ಬಿಟ್ರೆ ಕೆಲಸ ಎಲ್ಲ ಮುಗಿಯುತ್ತೆ. ಇನ್ನು ಸಂಜೆವರೆಗೂ ಸ್ವಲ್ಪ ಫ್ರೀ ಆಗಿರ್ಬೋದು. ಸೊ ಹಾಗಾಗಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಲ್ಲೂ ಅಷ್ಟೇನೆ ಸ್ಯಾರಿ ಎಲ್ಲ ಅವರು ವಿಡಿಯೋ ಮಾಡೋದಕ್ಕೆ ಬಿಡ್ಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ. ಜಸ್ಟ್ ನಾನು ವಿಡಿಯೋ ಕಾಲ್ ಎಲ್ಲ ಮಾಡಿ ಅಟ್ಲೀಸ್ಟ್ ಅಮ್ಮ ಮತ್ತೆ ಸಿಸ್ಟರ್ಗೆ ವಿಡಿಯೋ ಕಾಲ್ ಮಾಡಿ ಸ್ಯಾರಿ ತೋರಿಸ್ತೀನಿ ಅಂತಾನು ಕೇಳ್ಕೊಂಡೆ. ಬಟ್ ಆತರ ರೂಲ್ಸ್ ಇಲ್ಲ ನಮ್ಮಲ್ಲಿ, ನಾವ್ ಯಾರಿಗೂ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿ ಅವರು ಪರ್ಮಿಷನ್ ಕೊಡ್ಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಯಾವ ತರ ಸ್ಯಾರಿಗಳನ್ನ ತಗೊಂಡೆ ಅಂತ. ನಾನು ಡ್ರೆಸ್ ಏನು ತಗೊಳೋದಿಕ್ಕೆ ಹೋಗ್ಲಿಲ್ಲ, ಇವಾಗ ತಾನೇ ಹಬ್ಬಕ್ಕೆ ಅಂತ ತಗೊಂಡಿದ್ದೆ. ಹಾಗಾಗಿ ಜಸ್ಟ್ ಸ್ಯಾರಿ ಮತ್ತೆ ಪಾಪಕ್ ಡ್ರೆಸ್ ತಗೊಂಡ್ ಬಂದಿದ್ದೀನಿ ಅಷ್ಟೇನೆ. ಹಾಯ್, ಬನ್ನಿ ಯಾವ ಸ್ಯಾರಿ ತಗೊಂಡೆ ಅಂತ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ಇದು ನಂಗೆ ತುಂಬಾನೇ ಇಷ್ಟ ಆಗಿದ್ದು ಫಸ್ಟ್ ಸ್ಯಾರಿ ನೋಡಿ, ತುಂಬಾ ಚೆನ್ನಾಗಿದೆ ಮಾತ್ರ. ನಂಗಂತೂ ಸಖತ್ ಇಷ್ಟ ಆಯ್ತು ನೋಡಿದ ಕೂಡ್ಲೆ. ಹಾಗಾಗಿ ಈ ಸ್ಯಾರಿ ತಗೊಂಡಿದ್ದೀನಿ. ಇದು ಸೆಮಿ ಕಾಂಜೀವರಂ ಸ್ಯಾರಿ, ತುಂಬಾನೇ ಚೆನ್ನಾಗಿದೆ. ಸ್ಯಾರಿ ಫುಲ್ ಇದೇ ತರ ಬರುತ್ತೆ, ಮಲ್ಟಿ ಕಲರ್ ತರ ಇದೆ. ಕಲರ್ಫುಲ್ ಆಗಿತ್ತಲ್ಲ, ಒಂಥರ ಇಷ್ಟ ಆಯ್ತು ನೋಡಿ. ಇದು ಪಲ್ಲು. ಇದು ಬ್ಲೌಸ್ ಇದೆ. ಇದು ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದು, ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅಷ್ಟು ಕನ್ಫ್ಯೂಸ್ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ. ಇದ್ರದ್ದು ನೋಡಿ ಪ್ರೈಸ್ ಬಂದು 1600. ಚೆನ್ನಾಗಿದೆ. ನೋಡೋಣ, ಗೊತ್ತಿಲ್ಲ ಯಾವಾಗ ಹಾಕೋತೀನಿ ಅಂತ, ಬಟ್ ಇಷ್ಟ ಆಯ್ತು ಅಂತ ತಗೊಂಡಿದೀನಿ. ಹಬ್ಬ ಇದೆ ನಮ್ಮೂರಲ್ಲಿ, ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಟ್ರೆ ಅವಾಗ ಹಾಕೋಬಹುದು. ನೋಡೋಣ ಏನ್ ಮಾಡ್ತಾರೋ. ಇದು ಫಸ್ಟ್ ಸ್ಯಾರಿ. ಸೆಕೆಂಡ್ ಒನ್ ಬಂದು ಇದನ್ನ ತಗೊಂಡೆ. ಇದು ನನ್ಗೆ ಕಲರ್ ಇಷ್ಟ ಆಯ್ತು ತುಂಬಾನೇ. ನನ್ಗೆ ಇದು ನೆವಿದು ನನ್ನ ಫೇವ್ರೆಟ್ ಕಲರ್, ತುಂಬಾನೇ ಚೆನ್ನಾಗಿದೆ. ಇದು ಸಿಲ್ವರ್ ಅಲ್ಲಿ ಫ್ಲವರ್ ಇದೆ ಈ ತರ, ಹಾಗೆ ಗೋಲ್ಡ್ ಬಾರ್ಡರ್ ಇದೆ, ಜರಿ ತರ ಇದೆ. ಇದು ಚೆನ್ನಾಗಿದೆ. ಇದು ಇವಾಗ ನ್ಯೂ ಟ್ರೆಂಡಿಂಗ್ ಅಂತ ಹೇಳಿದ್ರು. ಡೋಲಾ ಸ್ಯಾರಿ ಸಾಫ್ಟ್ ಆಗಿದೆ, ಆಮೇಲೆ ತುಂಬಾನೇ ಚೆನ್ನಾಗ್ ಅನಿಸುತ್ತೆ ಫೀಲ್ ಮಾತ್ರ. ಸೊ ಹಾಗಾಗಿ ಈ ಸ್ಯಾರಿ ತಗೊಂಡೆ ನಾನು. ಇದ್ರದ್ದು ಪ್ರೈಸ್ ಬಂದು 900. ಹಾಗೇನೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ನೋಡೋದಕ್ಕೆ ಒಂಥರ ಕಲರ್ಫುಲ್ ಆಗಿದೆ, ಚೆನ್ನಾಗ್ ಅನ್ಸುತ್ತೆ. ಇಂಡಿಪೆಂಡೆನ್ಸ್ ಡೇ ಈ ತರ ಫಂಕ್ಷನ್ ಗಳಿಗೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದ್ ಸ್ಯಾರಿ ತಗೊಂಡೆ ನಾನು. ಇದು ಕಾಟನ್ ಸ್ಯಾರಿ, ಕಾಟನ್ ಚೆಕ್ಸ್ ಬರುತ್ತಲ್ಲ, ಚೆಕ್ಸ್ ಸ್ಯಾರಿ, ಚೆಕ್ಸ್ ಬರುತ್ತಲ್ಲ ಆ ತರ. ಇದು ಚೆನ್ನಾಗಿದೆ. ಇದು ಸಾಫ್ಟ್ ಆಗೂ ಇದೆ ನೋಡಿ. ಈ ಸ್ಯಾರಿನ ನಾನು ಬ್ಲೌಸ್ ನೋಡಿ ಇಷ್ಟಪಟ್ಟೆ, ಯಾಕಂದ್ರೆ ನೋಡಿ ಸ್ಯಾರಿ ಸ್ವಲ್ಪ ಚೆಕ್ಸ್ ತರ ಇದೆ, ಪ್ಲೈನ್ ಅಂತ ಅನ್ಸುತ್ತೆ. ಬಟ್ ಇದು ನೋಡಿ ಫ್ಲವರ್ ಇದೆ ಇದು ಬ್ಲೌಸ್ ಅಲ್ಲಿ,
ಸೊ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿ ನನಗೆ ಬ್ಲೌಸ್ ನೋಡಿ ನಂಗೆ ಸಖತ್ ಇಷ್ಟ ಆಯ್ತು ಈ ಸ್ಯಾರಿ. ಸೊ ಹಾಗಾಗಿ ಇದನ್ನ ತಗೊಂಡೆ ನಾನು. ಇದ್ರ ಪ್ರೈಸ್ ಬಂದು 800. ಸೊ ಇವು 3 ಸ್ಯಾರಿನ ತಗೊಂಡೆ ನಾನು. ಸ್ಯಾರಿ ಅಂತೂ ಸಖತ್ ಇಷ್ಟ ಆಯ್ತು ನನ್ಗೆ. ಇವು 3 ಸ್ಯಾರಿ ತಗೊಂಡಿದ್ದೀನಿ. ಸ್ಯಾರಿ ಆಗಿರ್ಬೋದು ಅಥವಾ ರೇಷ್ಮೆ ಸ್ಯಾರಿ, ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಬಟ್ ಫಸ್ಟ್ ಟೈಮ್ ಹೋಗಿರೋದಲ್ವಾ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಚೆನ್ನಾಗ್ ಅನ್ಸಿದ್ರೆ ಮತ್ತೆ ಹೋಗ್ಬೋದು ಅಂತ ಹೇಳಿ ಇದಿಷ್ಟು ನಾನು ಸ್ಯಾರಿ ತಗೊಂಡಿದ್ದು. ಇನ್ನು ನನ್ನ ಮಗನಿಗೆ ಡ್ರೆಸ್ ತಗೊಂಡೆ. ಅಲ್ಲಿ ಆ ಶಾಪ್ ಅಲ್ಲಿ ಇರ್ಲಿಲ್ಲ, ಬರೀ ಸ್ಯಾರಿ ಅಷ್ಟೇನೆ, ಡ್ರೆಸ್ಸು ಅದು ಕಿಡ್ಸ್ ಡ್ರೆಸ್ ಆ ತರದ್ದೇನು ಇಲ್ಲ ಅಲ್ಲಿ, ಬರೀ ಸ್ಯಾರೀಸ್ ಅಷ್ಟೇ ಇರೋದು. ಆ ಪಕ್ಕದಲ್ಲಿ ಒಂದು ಶಾಪ್ ಇತ್ತು, ಸೊ ಅಲ್ಲಿ ತಗೊಂಡ್ವಿ. ಸಿಂಪಲ್ ಆಗಿ ಅವನಿಗೆ ಹಬ್ಬಕ್ಕೆ ಅಂತ ಹೇಳಿ. ಅವ್ನಿಗೆ ಈ ತರ ಫುಲ್ ಆರ್ಮ್ ಟೀ ಶರ್ಟ್ ಇರ್ಲಿಲ್ಲ. ಇದೆಲ್ಲ ಜಸ್ಟ್ 250 200 ಆ ತರ ರೇಂಜ್ ಅಷ್ಟೇನೆ ಇದೆಲ್ಲ, ಸಿಂಪಲ್. ನೆಕ್ಸ್ಟ್ ಡ್ರೆಸ್ ಬಂದು ಅವನ್ಗೆ ಒಂದು ರೆಡ್ ತಗೊಂಡ್ವಿ. ಚಿಕೋನಿದ್ದಾಗ ಅವನ್ಗೆ ತಗೊಂಡಿದ್ದು, ಇವಾಗ ರೆಡ್ ಅಂತ ಇರ್ಲಿಲ್ಲ, ಅವ್ನು ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ ಈ ತರ ಒಂದು ಟೀ ಶರ್ಟ್ ತಗೊಂಡ್ವಿ. ಹಾಗೇನೆ ಇನ್ನೊಂದು ಬ್ಲೂ ಟಿ ಶರ್ಟ್ ತಗೊಂಡ್ವಿ. ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಸಾಫ್ಟ್ ಆಗಿದೆ, ಅದಕ್ಕೆ ತಗೊಂಡ್ವಿ. ಹಾಗೆ ಒಂದು ಜೀನ್ಸ್ ಅವನಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಅದಕ್ಕೆ ಒಂದು ಜೀನ್ಸ್ ಕೂಡ ತಗೊಂಡ್ವಿ. ಹಾಗೆ ಈ ತರ 2 ಶಾರ್ಟ್ಸ್. ಅವನ್ಗೆ ನಾರ್ಮಲಿ ಮನೇಲಿ ಹಾಕಿದ್ರು ಕೂಡ ಪಾಕೆಟ್ ಇರೋಂಥದ್ದೇ ಬೇಕು ಅಂತ ಹಠ ಮಾಡ್ತಾನೆ ಇವಾಗ ಇತ್ತೀಚೆಗೆ. ಸೊ ಹಾಗಾಗಿ ಪಾಕೆಟ್ ಇದೆ ಅಂತ ಹೇಳಿ, ಚೆನ್ನಾಗಿದೆ, ಮೆಟೀರಿಯಲ್ ಸಾಫ್ಟ್ ಆಗಿದೆ ಅಂತ ಹೇಳಿ ತಗೊಂಡ್ವಿ. ಇದು ಈ ತರದ್ದು 2 ತಗೊಂಡ್ವಿ. ಪಾಕೆಟ್ ಇದೆ ಅನ್ನೋ ರೀಸನ್ ಅಷ್ಟೇ ತಗೊಂಡಿದ್ದು ಇದನ್ನ. ಇದಿಷ್ಟು ತಗೊಂಡಿದ್ದು ನಾನು ಅಲ್ಲಿ ತಗೊಂಡಿದ್ದು. ಹಾಗೆ ನಾನು ಪಾಪುಗೆ ಹಬ್ಬಕ್ಕೇನೆ, ನಾನು ಗೌರಿ ಹಬ್ಬಕ್ಕೇನೆ ಆನ್ಲೈನ್ ಅಲ್ಲಿ ತರಿಸ್ಕೊಂಡಿದ್ದೆ ನಾನು. ಈ ತರ ಒಂದು ಕುರ್ತಾ, ಬ್ಲಾಕ್ ಕುರ್ತಾ ಅವನ ಹತ್ರ ಇರ್ಲಿಲ್ಲ, ತುಂಬಾ ಚೆನ್ನಾಗಿದೆ ಇದು. ಕುರ್ತಾದಲ್ಲಿ ಅವನ ಹತ್ರ ಬ್ಲಾಕ್ ಇರ್ಲಿಲ್ಲ, ಇಷ್ಟಪಟ್ಟು ಇದನ್ನ ತಗೊಂಡೆ. ಬಟ್ ಅವನು ಗೌರಿ ಹಬ್ಬದಲ್ಲಿ ಹಾಕೊಳ್ಳಿಲ್ಲ, ಜೀನ್ಸ್ ಇಷ್ಟಪಡ್ತಿದ್ದ, ಜೀನ್ಸೇ ಹಾಕೋಬಿಟ್ಟ. ಸೊ ಹಠ ಮಾಡ್ತಿದ್ದ ಹಾಕೊಳ್ಳೋದಿಲ್ಲ ಅಂತ ಹೇಳಿ. ಹೇಗೂ ಇರ್ಲಿ, ನೆಕ್ಸ್ಟ್ ಯಾವಾಗಾದ್ರೂ ಹಾಕೋಣ ಅಂತ ಹೇಳಿ ನೋಡಿ ಈ ತರ ಸಿಂಪಲ್, ಇದು ಕಡಿಮೆ, ಬಜೆಟ್ ಕೂಡ ಕಡಿಮೆನೆ. ಈ ತರ ಒಂದು ಕುರ್ತಾ ತಗೊಂಡಿದೀನಿ. ಮೇಲ್ಗಡೆ ಅದಕ್ಕೆ ವೇಸ್ಟ್ ಕೊಟ್ಟು ಬರುತ್ತೆ, ತುಂಬಾ ಚೆನ್ನಾಗಿದೆ ಇದು. ಈ ತರ ಪ್ಯಾಂಟ್ ಇದೆ, ಇಲ್ಲಿ ಫ್ರಿಲ್ ತರ ಬರುತ್ತಲ್ಲ, ಈ ತರ. ನೋಡೋಣ, ಯಾವಾಗ ನಮ್ಮೂರಲ್ಲಿ ಹಬ್ಬ ಇದೆಯಲ್ಲ, ಸೊ ಅವಾಗ ಬೇಕಿದ್ರೆ ಹಾಕ್ಬೋದು. ನೋಡೋಣ ಯಾವಾಗಾದ್ರೂ ಹಾಕಿದ್ರೆ ಆಯ್ತು. ಬಟ್ ಚೆನ್ನಾಗ ಅನ್ಸುತ್ತೆ, ಅವನಿಗೆ ಕಲರ್ ಇರೋದ್ರಿಂದ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಸಖತ್ ಇಷ್ಟ ಬ್ಲ್ಯಾಕ್. ಸೊ ಹಾಗಾಗಿ ತಗೊಂಡಿದೀವಿ. ಇದಿಷ್ಟು ನಾನು ಶಾಪಿಂಗ್ ಮಾಡಿದಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಬಂದು ಪುಟ್ಟ ಲೈಕ್ ಕೊಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆತರ ನೀವು ಮಾಡಿದಾಗ ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ, ನೀವು ವಿಡಿಯೋನ ಮೊದಲು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್.